ಓಂ ಶಾಂತಿ. ಇಂದಿನ ಮುರಳಿಯ ದಿನಾಂಕ 22/2/2025. ಪ್ರಾತಃ ಮುರಳಿ. ಓಂ ಶಾಂತಿ. ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ತಂದೆಯು ನಿಮಗೆ ಏನೇನು ತಿಳಿಸುತ್ತಾರೆಯೋ ಅದನ್ನೇ ಕೇಳಿ. ಅಸುರಿ ಮಾತುಗಳನ್ನು ಕೇಳಬೇಡಿ, ಮಾತನಾಡಲೂ ಬೇಡಿ. ಹಿಯರ್ ನೋ, ಈ ವಿಲ್ ಸಿ, ನೋ ಈ ವಿಲ್. ಪ್ರಶ್ನೆ: ನೀವು ಮಕ್ಕಳಿಗೆ ಯಾವ ನಿಶ್ಚಯವು ತಂದೆಯ ಮೂಲಕ ಇದೆ? ನೀವು ಮಕ್ಕಳಿಗೆ ಯಾವ ನಿಶ್ಚಯವು ತಂದೆಯ ಮೂಲಕವೇ ಇದೆ? ಉತ್ತರ: ತಂದೆಯು ನಿಮಗೆ ನಿಶ್ಚಯ ಮಾಡಿಸುತ್ತಾರೆ. ನಾನು ನಿಮ್ಮ ತಂದೆಯೂ ಆಗಿದ್ದೇನೆ, ಶಿಕ್ಷಕನೂ ಆಗಿದ್ದೇನೆ, ಸದ್ಗುರು ಆಗಿದ್ದೇನೆ. ನೀವು ಈ ಸ್ಮೃತಿಯಲ್ಲಿರುವ ಪುರುಷಾರ್ಥ ಮಾಡಿ. ಆದರೆ ಮಾಯೆಯು ನಿಮಗೆ ಇದನ್ನೇ ಮರೆಸುತ್ತದೆ. ಅಜ್ಞಾನ ಕಾಲದಂತೂ ಮಾಯೆ ಮಾತೇ ಇರುವುದಿಲ್ಲ. ಪ್ರಶ್ನೆ: ಯಾವ ಚಾರ್ಟನ್ನು ಇಡುವುದರಲ್ಲಿ ವಿಶಾಲ ಬುದ್ಧಿಯು ಬೇಕು? ಉತ್ತರ: ತನ್ನನ್ನು ಆತ್ಮೆಯೊಂದು ತಿಳಿದು ತಂದೆಯನ್ನು ಎಷ್ಟು ನೆನಪು ಮಾಡುತ್ತೀರೋ, ತನ್ನನ್ನು ಆತ್ಮೆಯೊಂದು ತಿಳಿದು ತಂದೆಯನ್ನು ಎಷ್ಟು ಸಮಯ ನೆನಪು ಮಾಡಿದೆನೋ, ಈ ಚಾರ್ಟ್ ಇಡುವುದರಲ್ಲಿ ಬಹಳ ವಿಶಾಲ ಬುದ್ಧಿ ಇರಬೇಕು. ದೇಹಿ ಅಭಿಮಾನಿಯಾಗಿ ತಂದೆಯನ್ನು ನೆನಪು ಮಾಡಿ, ಆಗ ವಿಕರ್ಮಗಳು ವಿನಾಶವಾಗುವುದು. ಓಂ ಶಾಂತಿ. ವಿದ್ಯಾರ್ಥಿಗಳು ಇದನ್ನು ತಿಳಿದುಕೊಂಡಿರಿ. ಶಿಕ್ಷಕನು ಬಂದಿದ್ದಾರೆ. ಅವರು ತಂದೆಯೂ ಆಗಿದ್ದಾರೆ, ಶಿಕ್ಷಕನೂ ಆಗಿದ್ದಾರೆ, ಪರಮ ಸದ್ಗುರು ಆಗಿದ್ದಾರೆ. ಮಕ್ಕಳಿಗೆ ಸ್ಮೃತಿಯಲ್ಲಿದೆ. ಆದರೆ ನಂಬರ್ವಾರು ಪುರುಷಾರ್ಥದನುಸಾರ ಕಾಯ್ದೆ ಏನು ಹೇಳುತ್ತದೆ ಎಂದರೆ, ಇವರು ಶಿಕ್ಷಕರಾಗಿದ್ದಾರೆ, ಅಥವಾ ಇವರು ತಂದೆಯಾಗಿದ್ದಾರೆ, ಇಲ್ಲವೇ ಗುರುವಾಗಿದ್ದಾರೆ ಎಂಬುದನ್ನು ಒಂದು ಬಾರಿ ಅರಿತುಕೊಂಡ ಮೇಲೆ ಮತ್ತೆ ಮರೆಯಲು ಸಾಧ್ಯವಿಲ್ಲ. ಆದರೆ ಇಲ್ಲಿ ಮಾಯೆಯು ಮರೆಸಿಬಿಡುತ್ತದೆ. ಅಜ್ಞಾನ ಕಾಲದಲ್ಲಿ ಮಾಯೆಯು ಎಂದೂ ಮರೆಸುವುದಿಲ್ಲ. ಇವರು ನಮ್ಮ ತಂದೆಯಾಗಿದ್ದಾರೆ, ಅವರ ವೃತ್ತಿಯು ಇದಾಗಿದೆ ಎಂಬುದನ್ನು ಮಗು ಎಂದೂ ಮರೆಯಲು ಸಾಧ್ಯವಿಲ್ಲ. ಮಕ್ಕಳಿಗೆ ನಾನು ಇಂಥ ತಂದೆಯ ಹಣಕ್ಕೆ ಮಾಲೀಕನಾಗಿದ್ದೇನೆ ಎಂಬ ಖುಷಿ ಇರುತ್ತದೆ. ಭಲೆ ತಾನು ಓದುತ್ತಾರೆ, ಆದರೆ ತಂದೆಯ ಆಸ್ತಿಯೂ ಸಹ ಸಿಗುತ್ತದೆ ಅಲ್ಲವೇ? ಇಲ್ಲಿ ನೀವು ಮಕ್ಕಳು ಓದುತ್ತೀರಿ ಮತ್ತು ನಿಮಗೆ ತಂದೆಯ ಆಸ್ತಿ ಸಿಗುತ್ತದೆ. ನೀವು ರಾಜಯೋಗವನ್ನು ಕಲಿಯುತ್ತಿದ್ದೀರಿ. ತಂದೆಯ ಮೂಲಕ ನಾನು ತಂದೆಯ ಮಗು ಆಗಿದ್ದೇನೆ ಎಂದು ನಿಶ್ಚಯವಾಗುತ್ತದೆ. ತಂದೆಯ ಸದ್ಗತಿ ಮಾರ್ಗವನ್ನು ತಿಳಿಸುತ್ತಿದ್ದಾರೆ, ಆದ್ದರಿಂದ ಅವರ ಸದ್ಗುರು ಆಗಿದ್ದಾರೆ ಎಂಬ ನಿಶ್ಚಯವಾಗಿ ಬಿಡುತ್ತದೆ. ಈ ಮಾತುಗಳನ್ನು ಮರೆಯಬಾರದಾಗಿದೆ. ತಂದೆಯು ಏನನ್ನು ತಿಳಿಸುವರು ಅದನ್ನೇ ಕೇಳಬೇಕಾಗಿದೆ. ಹಿಯರ್ ನೋ, ಈ ವಿಲ್ ಸಿ, ನೋ ಈ ವಿಲ್. ಯಾವ ಕೋತಿಗಳ ಗೊಂಬೆಗಳನ್ನು ತೋರಿಸುತ್ತಾರೆಯೋ ಇದನ್ನು ಮನುಷ್ಯರ ಮಾತಾಗಿದೆ. ತಂದೆಯು ತಿಳಿಸುತ್ತಾರೆ, ಅಸುರಿ ಮಾತುಗಳನ್ನು ಹೇಳಬೇಡಿ, ಕೇಳಲು ಬೇಡಿ ಮತ್ತು ನೋಡಬೇಡಿ. ಕೆಟ್ಟದ್ದನ್ನು ಕೇಳಬೇಡಿ. ಹೀಗೆ ಮೊದಲು ಕೋತಿಗಳ ಚಿತ್ರವನ್ನು ಮಾಡುತ್ತಿದ್ದರು, ಈಗ ಮನುಷ್ಯರದನ್ನು ಮಾಡುತ್ತಾರೆ. ನಿಮ್ಮ ಬಳಿಯೂ ನಳಿನಿ ಸಹೋದರಿಯ ಚಿತ್ರವನ್ನು ಮಾಡಲಾಗಿದೆ. ಅಂದಾಗ ನೀವು ತಂದೆಯ ನಿಂದನೆಯ ಮಾತುಗಳನ್ನು ಕೇಳಬೇಡಿ. ತಂದೆಯು ತಿಳಿಸುತ್ತಾರೆ, ಎಷ್ಟೊಂದು ನನಗೆ ನಿಂದನೆ ಮಾಡುತ್ತಾರೆ. ನಿಮಗೂ ತಿಳಿದಿದೆ, ಕೃಷ್ಣರ ಭಕ್ತರ ಮುಂದೆ ಧೂಪವನ್ನು ಇಡುತ್ತಾರೆಂದರೆ ರಾಮನ ಭಕ್ತರ ಮೂಗನ್ನು ಮುಚ್ಚಿಕೊಂಡು ಬಿಡುತ್ತಾರೆ. ಒಬ್ಬರಿಗೆ ಇನ್ನೊಬ್ಬರ ಸುಗಂಧವೂ ಸಹ ಇಷ್ಟವಾಗುವುದಿಲ್ಲ. ಪರಸ್ಪರ ಹೇಗೆ ಶತ್ರುಗಳಾಗಿ ಬಿಡುತ್ತಾರೆ. ಈಗ ನೀವು ರಾಜವಂಶಿ ರಾಮವಂಶೀಯರಾಗಿದ್ದೀರಿ. ಪ್ರಪಂಚದವರೆಲ್ಲರೂ ರಾವಣ ವಂಶೀಯರಾಗಿದ್ದಾರೆ. ಇಲ್ಲಿ ಧೂಪದ ಮಾತಂತೂ ಇಲ್ಲ. ನೀವು ತಿಳಿದುಕೊಂಡಿದ್ದೀರಿ, ತಂದೆಯನ್ನು ಸರ್ವವ್ಯಾಪಿ ಎಂದು ಹೇಳುವುದರಿಂದ ಯಾವ ಗತಿಯಾಗಿದೆ? ಕಲ್ಲು ಮುಳ್ಳಿನಲ್ಲಿ ಪರಮಾತ್ಮನಿದ್ದಾರೆಂದು ಹೇಳುವುದರಿಂದ ಕಲ್ಲ ಬುದ್ಧಿಯಾಗಿಬಿಟ್ಟಿದೆ. ಅಂದಾಗ ಬೇಹದ್ದಿನ ತಂದೆಯು ನಿಮಗೆ ಯಾವ ಆಸ್ತಿಯನ್ನು ಕೊಡುತ್ತಾರೆಯೋ ಅವರಿಗೆ ಎಷ್ಟು ನಿಂದನೆ ಮಾಡುತ್ತೀರಿ? ಯಾರಲ್ಲಿಯೂ ಜ್ಞಾನವಿಲ್ಲ. ಅವು ಜ್ಞಾನರತ್ನಗಳೆಲ್ಲ ಕಲ್ಲುಗಳಾಗಿವೆ. ಈಗ ನೀವು ತಂದೆಯನ್ನು ನೆನಪು ಮಾಡಬೇಕಾಗಿದೆ. ತಂದೆಯು ತಿಳಿಸುತ್ತಾರೆ, ನಾನು ಹೇಗಿದ್ದೇನೆ, ಯಾರಾಗಿದ್ದಾನೆಂದು ನನ್ನನ್ನು ಯಥಾರ್ಥ ರೀತಿಯಲ್ಲಿ ಯಾರೂ ತಿಳಿದುಕೊಂಡಿಲ್ಲ, ಅರಿತುಕೊಂಡಿಲ್ಲ. ಮಕ್ಕಳಲ್ಲಿಯೂ ನಂಬರ್ವಾರ್ ಇದ್ದೀರಿ. ತಂದೆಯನ್ನು ಯಥಾರ್ಥ ರೀತಿಯಿಂದ ನೆನಪು ಮಾಡಬೇಕಾಗಿದೆ. ಅವರು ಅತೀ ಸೂಕ್ಷ್ಮ ಬಿಂದು ಆಗಿದ್ದಾರೆ. ಅವರಲ್ಲಿ ಇದೆಲ್ಲ ಪಾತ್ರವು ತುಂಬಲ್ಪಟ್ಟಿದೆ. ತಮ್ಮನ್ನು ಆತ್ಮನೆಂದು ತಿಳಿಯಬೇಕು ಮತ್ತು ತಂದೆಯನ್ನು ಯಥಾರ್ಥ ರೀತಿಯಲ್ಲಿ ತಿಳಿದುಕೊಂಡು ನೆನಪು ಮಾಡಬೇಕಾಗಿದೆ. ನಾವು ಮಕ್ಕಳಾಗಿದ್ದೇವೆ ಎಂದು ಭಲೆ ಹೇಳುತ್ತಾರೆ,
ಆದರೆ ತಂದೆಯ ಆತ್ಮವು ದೊಡ್ಡದು, ನಮ್ಮ ಆತ್ಮವು ಚಿಕ್ಕದೆಂದಲ್ಲ. ಭಲೆ ತಂದೆ ಜ್ಞಾನಪೂರ್ಣರಾಗಿದ್ದಾರೆ, ಆದರೆ ಆತ್ಮದ ಗಾತ್ರವು ಚಿಕ್ಕದು, ದೊಡ್ಡದಾಗಿರುವುದಿಲ್ಲ. ನೀವು ಆತ್ಮಗಳಲ್ಲಿಯೂ ಸಹ ಜ್ಞಾನವಿರುತ್ತದೆ, ಆದರೆ ಶಾಲೆಯಲ್ಲಿಯೂ ನಂಬರ್ ವಾರ್ ತೇರ್ಗಡೆ ಆಗುತ್ತಾರಲ್ವೇ? 0 ಅಂತೂ ಯಾರಿಗೂ ಬರುವುದಿಲ್ಲ, ಕೆಲವು ಅಂಕಗಳನ್ನಾದರೂ ಪಡೆಯುತ್ತಾರೆ. ತಂದೆ ತಿಳಿಯುತ್ತಾರೆ, ನಾನು ಯಾವ ಜ್ಞಾನವನ್ನು ತಿಳಿಸುತ್ತೇನೆಯೋ ಅದು ಪ್ರಾಯೋಗಿಕವಾಗಿ ಬಿಡುತ್ತದೆ. ಆದರೂ ಚಿತ್ರಗಳಿವೆ, ಶಾಸ್ತ್ರಗಳು ರಚಿಸಲ್ಪಟ್ಟಿದೆ. ತಂದೆಯು ನೀವು ಆತ್ಮಗಳಿಗೆ ತಿಳಿಸುತ್ತಾರೆ, ಮಕ್ಕಳೇ, ಕೆಟ್ಟದ್ದನ್ನು ಕೇಳಬೇಡಿ. ಈ ಹಸಿರು ಪ್ರಪಂಚವನ್ನು ನೋಡಿದೆನು. ಈ ಚೀಚಿ ಪ್ರಪಂಚದಿಂದ ಕಣ್ಣುಗಳನ್ನು ಮುಚ್ಚಿಕೊಳ್ಳಬೇಕಾಗಿದೆ. ಇದು ಹಳೆಯ ಪ್ರಪಂಚವಾಗಿದೆ, ಇದರೊಂದಿಗೇನು ಸಂಬಂಧವನ್ನಿಡುವುದೆಂದು ಈಗ ಆತ್ಮಕ್ಕೆ ಸ್ಮೃತಿ ಬಂದಿದೆ. ಈ ಪ್ರಪಂಚವನ್ನು ನೋಡಿ ನೋಡದಂತಿರಬೇಕಾಗಿದೆ. ತಮ್ಮ ಶಾಂತಿಧಾಮ ಮತ್ತು ಸುಖಧಾಮವನ್ನು ನೆನಪು ಮಾಡಬೇಕೆಂದು ಸಹ ಸ್ಮೃತಿ ಉಂಟಾಗಿದೆ. ಆತ್ಮಕ್ಕೆ ಜ್ಞಾನದ 3ನೇ ನೇತ್ರವು ಸಿಕ್ಕಿದೆಂದ ಮೇಲೆ ಇದನ್ನು ಸ್ಮರಿಸಬೇಕಾಗಿದೆ. ಭಕ್ತಿ ಮಾರ್ಗದಲ್ಲಿಯೂ ಸಹ ಮುಂಜಾನೆ ಎದ್ದು ಮಾಲೆಯನ್ನು ಜಪಿಸುತ್ತಾರೆ. ಮುಂಜಾನೆ ಮುಹೂರ್ತ ಒಳ್ಳೆಯದೆಂದು ತಿಳಿಯುತ್ತಾರೆ. ಬ್ರಾಹ್ಮಣರ ಮುಹೂರ್ತವಾಗಿದೆ, ಬ್ರಹ್ಮ ಭೋಜನದ ಮಹಿಮೆಯೂ ಇದೆ. ಬ್ರಹ್ಮ ಭೋಜನವಲ್ಲ, ಬ್ರಹ್ಮ ಭೋಜನವಾಗಿದೆ. ನಿಮಗೂ ಸಹ ಬ್ರಹ್ಮಕುಮಾರಿಯರ ಬದಲು ಬ್ರಹ್ಮಕುಮಾರಿ ಎಂದು ಹೇಳಿಬಿಡುತ್ತಾರೆ. ತಿಳಿದುಕೊಳ್ಳುವುದಿಲ್ಲ. ಬ್ರಹ್ಮನ ಮಕ್ಕಳೆಂದರೆ ಬ್ರಹ್ಮಕುಮಾರ ಕುಮಾರಿಯರೇ ಅಲ್ಲವೇ? ಬ್ರಹ್ಮ ಅಂತೂ ತತ್ವವಾಗಿದೆ, ಇರುವಂತಹ ಸ್ಥಾನವಾಗಿದೆ, ಅದಕ್ಕೆ ಮಹಿಮೆ ಇರುವುದು. ತಂದೆಯು ಮಕ್ಕಳಿಗೆ ದೂರು ಕೊಡುತ್ತಾರೆ, ಮಕ್ಕಳೇ, ನೀವು ಒಂದು ಕಡೆ ಪೂಜೆ ಮಾಡುತ್ತೀರಿ, ಇನ್ನೊಂದು ಕಡೆ ನಿಂದನೆ ಮಾಡುತ್ತೀರಿ. ನಿಂದನೆ ಮಾಡುತ್ತಾ ಮಾಡುತ್ತಾ ತಮೋಪ್ರಧಾನರಾಗಿ ಬಿಟ್ಟಿದ್ದೀರಿ. ತಮೋಪ್ರಧಾನರಾದರೂ ಸಹ ಆಗಲೇಬೇಕಾಗಿದೆ. ಚಕ್ರವು ಪುನರಾವರ್ತನೆ ಆಗುವುದಿದೆ. ಯಾರಾದರೂ ಹಿರಿಯ ವ್ಯಕ್ತಿಗಳು ಬರುತ್ತಾರೆಂದರೆ ಅವರಿಗೆ ಸೃಷ್ಟಿ ಚಕ್ರವನ್ನು ಕುರಿತು ಅವಶ್ಯವಾಗಿ ತಿಳಿಸಬೇಕಾಗಿದೆ. ಈ ಚಕ್ರವು 5000 ವರ್ಷಗಳದ್ದಾಗಿದೆ. ಇದರ ಮೇಲೆ ಬಹಳ ಗಮನ ಕೊಡಬೇಕಾಗಿದೆ. ರಾತ್ರಿಯ ನಂತರ ಅವಶ್ಯವಾಗಿ ದಿನಗಳಾಗಬೇಕಾಗಿದೆ. ರಾತ್ರಿಯ ನಂತರ ದಿನವು ಬರದೇ ಇರಲು ಸಾಧ್ಯವಿಲ್ಲ. ಕಲಿಯುಗದ ನಂತರ ಸತ್ಯಯುಗವು ಅವಶ್ಯವಾಗಿ ಬರಬೇಕಾಗಿದೆ. ವಿಶ್ವದ ಇತಿಹಾಸ ಭೂಗೋಳವು ಅವಶ್ಯವಾಗಿ ಪುನರಾವರ್ತನೆಯಾಗುತ್ತದೆ. ಅಂದಾಗ ತಂದೆಯವರು ತಿಳಿಸುತ್ತಾರೆ, ಮಧುರಾತಿ ಮಧುರ ಮಕ್ಕಳೇ, ತನ್ನನ್ನು ಆತ್ಮನೆಂದು ತಿಳಿಯಿರಿ. ಆತ್ಮವೇ ಎಲ್ಲವನ್ನು ತಿಳಿಸುತ್ತದೆ. ಆತ್ಮವೇ ಪಾತ್ರವನ್ನು ಅಭಿನಯಿಸುತ್ತದೆ. ಒಂದು ವೇಳೆ ನಾವು ಪಾತ್ರಧಾರಿಗಳಾಗಿದ್ದೇವೆಂದ ನಾಟಕ ಆದಿ ಮಧ್ಯ ಅಂತ್ಯವನ್ನು ಅವಶ್ಯವಾಗಿ ಅರ್ಥವೆಕೊಳ್ಳಬೇಕೆಂಬುದೂ ಸಹ ಯಾರಿಗೂ ತಿಳಿದಿಲ್ಲ. ವಿಶ್ವದ ಇತಿಹಾಸ ಭೂಗೋಳವು ಪುನರಾವರ್ತನೆಯಾಗುತ್ತದೆ ಅಂದ ಮೇಲೆ ಇದು ನಾಟಕವೇ ಆಯ್ತಲ್ಲವೇ? ಕ್ಷಣ ಪ್ರತಿ ಕ್ಷಣ ಯಾವುದು ಕಳೆದು ಹೋಗಿದೆಯೋ ಅದೇ ಪುನರಾವರ್ತನೆಯಾಗುತ್ತದೆ. ಈ ಮಾತುಗಳನ್ನು ಯಾರೂ ತಿಳಿಯಲು ಸಾಧ್ಯವಿಲ್ಲ. ಕಡಿಮೆ ಬುದ್ಧಿಯುಳ್ಳವರು ಯಾವಾಗಲೂ ಅನುತ್ತೀರ್ಣರೇ ಆಗುತ್ತಾರೆ ಮತ್ತು ಶಿಕ್ಷಕರು ಏನ್ ತಾನೇ ಮಾಡಲು ಸಾಧ್ಯ, ಕೃಪೆ ಮಾಡಿ ಅಥವಾ ಆಶೀರ್ವಾದ ಕೊಡಿ ಎಂದು ಶಿಕ್ಷಕರಿಗೆ ಹೇಳಲು ಸಾಧ್ಯವೇ? ಅದೇ ರೀತಿ ಇದೂ ಸಹ ವಿದ್ಯೆಯಾಗಿದೆ. ಈ ಗೀತಾ ಪಾಠಶಾಲೆಯಲ್ಲಿ ಸ್ವಯಂ ಭಗವಂತನೇ ಯೋಜನೆಯನ್ನು ಕಲಿಸುತ್ತಾರೆ. ಕಲಿಯುಗವು ಪುನರಾವರ್ತನೆಯಾಗುತ್ತದೆ, ಸತ್ಯಯುಗವಾಗಬೇಕಾಗಿದೆ. ನಾಟಕದನುಸಾರ ತಂದೆ ಬರಬೇಕಾಗಿದೆ. ತಂದೆಯವರು ತಿಳಿಸುತ್ತಾರೆ, ನಾನು ಕಲ್ಪಕಲ್ಪವು ಸಂಗಮಯುಗದಲ್ಲಿ ಬರುತ್ತೇನೆ. ನಾನು ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳಿಸಲು ಬಂದಿದ್ದೇನೆಂದು ಮತ್ತಾರು ಹೇಳಲು ಸಾಧ್ಯವಿಲ್ಲ. ನನ್ನನ್ನು ಶಿವೋಹಂ ಎಂದು ಹೇಳುತ್ತಾರೆ. ಆದ್ದರಿಂದ ಏನಾಯಿತು? ಶಿವ ತಂದೆಯಂತೂ ಬರುವುದೇ ಹೋಲಿಸುವುದಕ್ಕಾಗಿ, ಸಹಜ ರಾಜಯೋಗವನ್ನು ಕಲಿಸುವುದಕ್ಕಾಗಿ. ಯಾವ ಸಾಧು ಸಂತ ಮೊದಲಾದವರಿಂದ ಶಿವಭಗವಾನ ಚೆಂದು ಕರೆಯಲು ಸಾಧ್ಯವಿಲ್ಲ. ನಾನು ಕೃಷ್ಣನಾಗಿದ್ದೇನೆ, ನಾನು ಲಕ್ಷ್ಮೀನಾರಾಯಣನಾಗಿದ್ದೇನೆ ಎಂದು ಹೆಸರು ಅನೇಕರಿದ್ದಾರೆ ಹೇಳಿಕೊಳ್ಳುತ್ತಾರೆ. ಆದರೆ ಈ ಸತ್ಯಯುಗದ ರಾಜಕುಮಾರ ಶ್ರೀಕೃಷ್ಣನಲ್ಲಿ ಈ ಕಲಿಯುಗ ಪತಿತರಲ್ಲಿ
ಇವರಲ್ಲಿ ಇವರಲ್ಲಿ ಭಗವಂತನಿದ್ದಾರೆಂದು ಹೇಳಲು ಸಾಧ್ಯವೇ? ನೀವು ಮಂದಿರಗಳಲ್ಲಿ ಹೋಗಿ ಪ್ರಶ್ನೆ ಮಾಡಬಹುದು. ಇವರು ಸತ್ಯಯುಗದ ರಾಜ್ಯ ರಾಜ್ಯ ಮಾಡುತ್ತಿದ್ದರು. ಸತ್ಯಯುಗದಲ್ಲಿ ರಾಜ್ಯ ಮಾಡುತ್ತಿದ್ದರು. ಮತ್ತೆ ಎಲ್ಲಿ ಹೋದರು? ಸತ್ಯಯುಗದ ನಂತರ ಅವಶ್ಯವಾಗಿ ತ್ರೇತಾ ದ್ವಾಪರ ಕಲಿಯುಗವಾಯಿತು. ಸತ್ಯಯುಗದಲ್ಲಿ ಸೂರ್ಯವಂಶಿ, ಚಂದ್ರವಂಶಿ, ತ್ರೇತಾಯುಗದಲ್ಲಿ ಚಂದ್ರವಂಶಿ. ಇದೆಲ್ಲ ಜ್ಞಾನವು ನಿಮ್ಮ ಮಕ್ಕಳ ಬುದ್ಧಿಯಲ್ಲಿದೆ. ಇಷ್ಟು ಮಂದಿ ಬ್ರಹ್ಮಕುಮಾರ ಕುಮಾರಿಯರಿಂದ ಮೇಲೆ ಅವಶ್ಯವಾಗಿ ಪ್ರಜಾಪಿತನು ಇರುವರು. ಎಷ್ಟು ಮಂದಿ ಬ್ರಹ್ಮಕುಮಾರ ಕುಮಾರಿಯರಿದ್ದಾರೆಂದ ಮೇಲೆ ಅವಶ್ಯವಾಗಿ ಪ್ರಜಾಪಿತ ಬ್ರಹ್ಮನು ಇದ್ದಾರೆ. ಬ್ರಹ್ಮರವರ ಮೂಲಕ ತಂದೆಯು ಮನುಷ್ಯ ಸೃಷ್ಟಿಯನ್ನು ರಚಿಸುತ್ತಾರೆ. ಬ್ರಹ್ಮನಿಗೆ ರಚಯಿತ ಎಂದು ಕರೆಯಲಾಗುವುದಿಲ್ಲ. ರಚಯಿತನು ಪರಂಪಿತ ಪರಮಾತ್ಮನಾಗಿದ್ದಾರೆ. ಹೇಗೆ ರಚಿಸುತ್ತೇನೆ ಎಂಬುದನ್ನು ತಂದೆಯು ಸಮ್ಮುಖದಲ್ಲಿ ಕುಳಿತು ತಿಳಿಸಿಕೊಡುತ್ತಾರೆ. ಈ ಶಾಸ್ತ್ರಗಳೆಲ್ಲವೂ ನಂತರದಲ್ಲಿ ರಚಿಸಲ್ಪಟ್ಟಿವೆ. ಹೇಗೆ ಕ್ರಿಸ್ತನು ಹೇಳಿದ್ದು ಬೈಬಲ್ ಆಗಿಬಿಡ್ತು, ನಂತರದಲ್ಲಿ ಕುಳಿತು ಗಾಯನ ಮಾಡಲಾಗಿದೆ. ಕ್ರಿಸ್ತನಿಗೆ ಗಾಯನ ನೀನು ಮಾಡುವುದಾಗಿದೆ. ಏಕೆಂದರೆ ಕ್ರಿಸ್ತನ ಯಾವುದೇ ಗುರು ಅಥವಾ ಸಂದೇಶ ಪುತ್ರನಲ್ಲ. ಗತಿ ಹಾಗೂ ಸದ್ಗತಿ ಕೇವಲ 5-7 ಮಂದಿ ಆಗಿರುವುದಿಲ್ಲ. ಸರ್ವರ ಸದ್ಗತಿದಾತ, ಸರ್ವರ ಮುಕ್ತಿದಾತ ತಂದೆ ಒಬ್ಬರೇ ಆಗಿದ್ದಾರೆ ಎಂದು ಗಾಯನವಿದೆ. ಹೇಗೆ ಪರಂಪಿತ ಪರಮಾತ್ಮ ದಯೆ ತೋರಿಸಿ ಎಂದು ಅವರನ್ನು ನೆನಪು ಮಾಡುತ್ತಾರೆ. ಹೇಗೆ ಕ್ರಿಸ್ತ ದಯೆ ತೋರಿಸಿ ಎಂದು ಹೇಳುವುದಿಲ್ಲ. ತಂದೆ ಒಬ್ಬರೇ ಇರುತ್ತಾರೆ. ಇವರು ಇಡೀ ಈಶ್ವರ ಪಿತನಾಗಿದ್ದಾರೆ. ಸರ್ವ ದುಃಖಗಳಿಂದ ಮುಕ್ತಗೊಳಿಸುವರು ಯಾರೆಂದು ಮನುಷ್ಯರಿಗೆ ತಿಳಿದಿಲ್ಲ. ಈ ಸೃಷ್ಟಿಯು ಹಳೆಯದು. ಮನುಷ್ಯರು ಹಳೆಯ ಸದೋಪ್ರಧಾನವನ್ನು ಮನುಷ್ಯರು ಹಳೆಯ ತಮೋಪ್ರಧಾನವರಾಗಿದ್ದಾರೆ. ಇದು ಕಬ್ಬಿಣದ ಸಮಾನ ಪ್ರಪಂಚವಾಗಿದೆ. ಮೊದಲು ಸ್ವರ್ಣಿಮಯುಗವಿತ್ತು, ಇದು ಪುನಃ ಬರುವುದು. ಈಗ ಸಂಗಮಯುಗವಾಗುವುದು. ವಿಶ್ವ ಮಹಾಯುದ್ಧಗಳು ನಡೆಯುವುದು. ಅನೇಕ ಸೃಷ್ಟಿಯ ಆಪತ್ತುಗಳು ಬರುವುದು. ಸಮಯವು ಇದೇ ಆಗಿದೆ. ಮನುಷ್ಯ ಸೃಷ್ಟಿಯು ಎಷ್ಟೊಂದು ವೃದ್ಧಿಯನ್ನು ಹೊಂದಿದೆ. ಭಗವಂತನು ಬಂದಿದ್ದಾರೆಂದು ನೀವು ಹೇಳುತ್ತೀರಿ. ಬ್ರಹ್ಮರವರ ಮೂಲಕ ಆದಿ ಸನಾತನ ದೇವಿ ದೇವತಾ ಧರ್ಮ ಸ್ಥಾಪನೆಯಾಗುತ್ತಿದೆ ಎಂದು ನೀವು ಮಕ್ಕಳು ಎಲ್ಲರಿಗೂ ಚಾಲೆಂಜ್ ಮಾಡುತ್ತೀರಿ. ನಾಟಕದನುಸಾರ ಎಲ್ಲರೂ ಕೇಳುತ್ತಿರುತ್ತಾರೆ. ದೈವಿ ಗುಣಗಳನ್ನು ಧಾರಣೆ ಮಾಡುತ್ತಿರುತ್ತಾರೆ. ನಿಮಗೆ ತಿಳಿದಿದೆ, ನಮ್ಮಲ್ಲಿ ಯಾವುದೇ ಗುಣಗಳಿರಲ್ಲ. ಮೊಟ್ಟ ಮೊದಲೇ ಅವಗುಣ ಕಾಮವಿಕಾರದ ಇದು ಬಹಳ ತೊಂದರೆ ಕೊಡುತ್ತದೆ. ಮಾಯೆಯ ಕುಸ್ತಿಯು ನಡೆಯುತ್ತದೆ. ಬಯಸದೆ ಮಾಯೆಯನ್ನು ಬಿರುಗಾಳಿಗಳು ಹೇಗೆ ಬಿಡಿಸುತ್ತವೆ. ಕಬ್ಬಿಣ ಯುಗವಾಗಿದೆ ಅಲ್ಲವೇ ಅಂದಾಗ ಮುಖ ಕಪ್ಪು ಮಾಡಿಕೊಳ್ಳುತ್ತಾರೆ. ಶ್ಯಾಮ ಮುಖ ಎನ್ನುವುದಿಲ್ಲ, ಕೃಷ್ಣನಿಗೆ ತೋರಿಸುತ್ತಾರೆ. ಸರ್ಪ ಕಚ್ಚಿದರಿಂದ ಶ್ಯಾಮರನವಾದನೆಂದು ಗೌರವ ಕಾಪಾಡಲು ಶ್ಯಾಮ ಎಂದು ಬಿಟ್ಟರು. ಕಪ್ಪು ಮುಖ ತೋರಿಸಿದರೆ ಮರ್ಯಾದೆ ಹೋಗುತ್ತದೆ ಅಂದಾಗ ದೂರ ದೇಶ ನಿರಾಕಾರ ದೇಶದಿಂದ ಯಾತ್ರಿಕರು ಬರುತ್ತಾರೆ. ಹಳೆಯ ಪ್ರಪಂಚ ಕಪ್ಪು ಶರೀರದಲ್ಲಿ ಬಂದು ಇವರನ್ನು ಸುಂದರನಾಗಿ ಮಾಡುತ್ತಾರೆ. ತಂದೆಯೇ ತಿಳಿಸುತ್ತಾರೆ, ನೀವು ಪುನಃ ಸತೋಪ್ರಧಾನರಾಗಬೇಕಾಗಿದೆ. ನನ್ನನ್ನು ನೆನಪು ಮಾಡಿದರೆ ವಿಕರ್ಮಗಳು ನಾಶವಾಗುವುದು ಮತ್ತು ನೀವು ವಿಷ್ಣುಪುರಿಯ ಮಾಲೀಕರಾಗಿ ಬಿಡುತ್ತೀರಿ. ಇವು ತಿಳಿದುಕೊಳ್ಳುವಂತಹ ಜ್ಞಾನದ ಮಾತುಗಳಾಗಿವೆ. ತಂದೆಯು ರೂಪನೂ ಆಗಿದ್ದಾರೆ, ಬಸಂತನೂ ಆಗಿದ್ದಾರೆ, ತೇಜೋಮಯ ಬಿಂದು ರೂಪವಾಗಿದ್ದಾರೆ. ಅವರಲ್ಲಿ ಜ್ಞಾನವೂ ಇದೆ. ನಾಮ ರೂಪದಿಂದ ಭಿನ್ನರಂತೂ ಅಲ್ಲ. ಅವರ ರೂಪವು ಯಾವುದಾಗಿದೆ ಎಂಬುದನ್ನು ಪ್ರಪಂಚದವರು ತಿಳಿದುಕೊಂಡಿಲ್ಲ. ತಂದೆಯು ನಿಮಗೆ ತಿಳಿಸಿಕೊಡುತ್ತಾರೆ. ನನ್ನನ್ನು ಆತ್ಮ ಎಂದು ಹೇಳುತ್ತಾರೆ. ಕೇವಲ ಪರಮಾತ್ಮನಷ್ಟೇ. ಆತ್ಮ ಎರಡೂ ಸೇರಿ ಪರಮಾತ್ಮನಾಗುತ್ತಾನೆ. ಅವರ ತಂದೆಯೂ ಆಗಿದ್ದಾರೆ, ಶಿಕ್ಷಕನೂ ಆಗಿದ್ದಾರೆ. ಜ್ಞಾನಪೂರ್ಣನೆಂದು ಹೇಳುತ್ತಾರೆ. ಜ್ಞಾನಪೂರ್ಣನೆಂದರೆ ಎಲ್ಲರ ಹೃದಯವನ್ನು ಹೊಕ್ಕು ಅವರನ್ನು ನೋಡುವರೆಂದು ಮನುಷ್ಯರು ತಿಳಿಯುತ್ತಾರೆ. ಒಂದು ವೇಳೆ ಪರಮಾತ್ಮನು ಸರ್ವವ್ಯಾಪಿಯಾಗಿದ್ದರೆ ಎಲ್ಲರೂ ಜ್ಞಾನಪೂರ್ಣರಾಗಿ ಬಿಡುತ್ತಿದ್ದರು.
ಆದರೆ ಅವರೊಬ್ಬರಿಗೆ ಜ್ಞಾನಪೂರ್ಣನೆಂದು ಏಕೆ ಹೇಳುತ್ತಾರೆ? ಮನುಷ್ಯರು ಎಷ್ಟು ತುಚ್ಛ ಬುದ್ಧಿಯದಾಗಿದೆ. ಜ್ಞಾನದ ಮಾತುಗಳನ್ನು ಸ್ವಲ್ಪವೂ ತಿಳಿದುಕೊಳ್ಳುವುದಿಲ್ಲ. ತಂದೆಯು ಜ್ಞಾನದ ಮತ್ತು ಭಕ್ತಿಯ ಅಂತರವನ್ನು ತಿಳಿಸುತ್ತಾರೆ. ಮೊದಲು ಜ್ಞಾನವು ದಿನ ಸತ್ಯಯುಗ ತ್ರೇತಾಯುಗವಾಗಿದೆ. ನಂತರ ದ್ವಾಪಾರ ಕಲಿಯುಗ ರಾತ್ರಿಯಾಗಿದೆ. ಜ್ಞಾನದಿಂದ ಸದ್ಗತಿಯಾಗುತ್ತದೆ. ಈ ರಾಜಯೋಗದ ಜ್ಞಾನವನ್ನು ಹಠಯೋಗಿಗಳು ತಿಳಿಸಿಕೊಡಲು ಸಾಧ್ಯವಿಲ್ಲ. ಗೃಹಸ್ಥಿಗಳು ಸಹ ತಿಳಿಸಲು ಸಾಧ್ಯವಿಲ್ಲ, ಏಕೆಂದರೆ ಅಪವಿತ್ರರಾಗಿದ್ದಾರೆ. ಈಗ ರಾಜಯೋಗವನ್ನು ಯಾರು ಕಲಿಸುವರು? ಆ ನ ಆ ನನ್ನೊಬ್ಬನನ್ನು ನೆನಪು ಮಾಡಿದರೆ ನಿಮ್ಮ ವಿಕರ್ಮಗಳು ನಾಶವಾಗುವುದೆಂದು ಅವರೇ ಹೇಳುತ್ತಾರೆ. ನಿವೃತ್ತಿ ಮಾರ್ಗದ ಧರ್ಮವೇ ಬೇರೆಯಾಗಿದೆ. ಅವರು ಪ್ರವೃತ್ತಿ ಮಾರ್ಗದ ಜ್ಞಾನವನ್ನು ಹೇಗೆ ತಿಳಿಸುತ್ತಾರೆ? ಗಾಡ್ ಈಸ್ ಟ್ರೂತ್ ಎಂದು ಇಲ್ಲಿ ಎಲ್ಲರೂ ಹೇಳುತ್ತಾರೆ. ತಂದೆಯ ಸತ್ಯವನ್ನು ಹೇಳುವವರಾಗಿದ್ದಾರೆ. ಆತ್ಮಕ್ಕೆ ತಂದೆಯ ಸ್ಮೃತಿಯು ಬಂದಿದೆ. ಆದ್ದರಿಂದ ಬಂದು ನರನಿಂದ ನಾರನಾಗುವ ಸತ್ಯವಾದ ಕಥೆಯನ್ನು ತಿಳಿಸಿ ಎಂದು ನಾವು ತಂದೆಯ ನೆನಪು ಮಾಡುತ್ತೇವೆ. ಈಗ ನಿಮಗೆ ಸತ್ಯನಾರಾಯಣ ಕಥೆಯನ್ನು ತಿಳಿಸುತ್ತೇವೆ ಅಲ್ಲವೇ? ಮೊದಲು ನೀವು ಸುಳ್ಳು ಕಥೆಗಳನ್ನು ಕೇಳುತ್ತಿದ್ದೀರಿ, ಈಗ ಸತ್ಯವಾದದನ್ನು ಕೇಳುತ್ತೀರಿ. ಸುಳ್ಳು ಕಥೆಗಳನ್ನು ಕೇಳುತ್ತಾ ಕೇಳುತ್ತಾ ಯಾರು ನಾರಾಯಣರಂತೂ ಆಗಲಿಲ್ಲ. ಮತ್ತೆ ಅದು ಸತ್ಯನಾರಾಯಣ ಕಥೆಯಾಗಲು ಹೇಗೆ ಸಾಧ್ಯ? ಮನುಷ್ಯರು ಯಾರನ್ನು ನರನಿಂದ ನಾರಾಯಣನಾಗಿ ಮಾಡಲು ಸಾಧ್ಯವಿಲ್ಲ. ತಂದೆಯೇ ಬಂದು ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತಾರೆ. ತಂದೆಯು ಭಾರತದಲ್ಲಿ ಬಂದಿದ್ದಾರೆ, ಆದರೆ ಯಾವಾಗ ಬರುತ್ತಾರೆಂಬುದು ತಿಳಿದುಕೊಂಡಿಲ್ಲ. ಶಿವಶಂಕರನ್ನು ಸೇರಿಸಿ ಕಥೆಗಳನ್ನು ರಚಿಸಿ ಬಿಟ್ಟಿದ್ದಾರೆ. ಶಿವಪುರಾಣವು ಇದೆ, ಕೃಷ್ಣನ ಗೀತೆ ಎಂದು ಹೇಳುತ್ತಾರೆ. ಅಂದ ಮೇಲೆ ಶಿವಪುರಾಣವು ದೊಡ್ಡದಾಯಿತು. ವಾಸ್ತವದಲ್ಲಿ ಜ್ಞಾನವು ಗೀತೆಯಲ್ಲಿ ಇದೆ. ಭಗವಾನ್ ವಾಚ್ ಮನ್ಮನಾಭವ. ಈ ಶಬ್ದವು ಗೀತೆಯ ವಿನ ಅನ್ಯ ಯಾವುದೇ ಶಾಸ್ತ್ರಗಳಲ್ಲಿರಲು ಸಾಧ್ಯವಿಲ್ಲ. ಸರ್ವಶಾಸ್ತ್ರ ಶಿರೋಮಣಿ ಎಂದು ಗೀತೆಯಲ್ಲಿದೆ. ಭಗವಂತನದೇ ಶ್ರೇಷ್ಠ ಮತವಾಗಿದೆ. ಮೊಟ್ಟ ಮೊದಲಿಗೆ ಇದನ್ನು ತಿಳಿಸಬೇಕು. ಕೆಲವೇ ವರ್ಷಗಳಲ್ಲಿ ಹೊಸ ಶ್ರೇಷ್ಠಾಚಾರಿ ಪ್ರಪಂಚವು ಸ್ಥಾಪನೆಯಾಗುವುದೆಂದು ನಾವು ಹೇಳುತ್ತೇವೆ. ಈಗ ಭ್ರಷ್ಟಾಚಾರಿ ಪ್ರಪಂಚವಾಗಿದೆ. ಶ್ರೇಷ್ಠಾಚಾರಿ ಪ್ರಪಂಚದಲ್ಲಿ ಎಷ್ಟು ಕಡಿಮೆ ಜನಸಂಖ್ಯೆ ಇರುತ್ತದೆ. ಈಗಂತೂ ಜನಸಂಖ್ಯೆಯು ಬಹಳಷ್ಟು ಆಗಿಬಿಟ್ಟಿದೆ. ಅದಕ್ಕಾಗಿ ವಿನಾಶವು ಸಮ್ಮುಖದಲ್ಲಿ ನಿಂತಿದೆ. ತಂದೆಯು ರಾಜಯೋಗವನ್ನು ಕಲಿಸುತ್ತಿದ್ದಾರೆ. ಆಸ್ತಿಯು ತಂದೆಯಿಂದ ಸಿಗುತ್ತದೆ. ತಂದೆಯಿಂದಲೇ ಆಸ್ತಿಯನ್ನು ಬಿಡುತ್ತಾರೆ. ಯಾರಿಗಾದರೂ ಹೆಚ್ಚಿನ ಹಣವಿದ್ದರೆ, ಮಕ್ಕಳಿದ್ದರೆ ಭಗವಂತನು ಕೊಟ್ಟರೆಂದು ಹೇಳುತ್ತಾರೆ. ಅಂದ ಮೇಲೆ ಭಗವಂತನು ಒಬ್ಬರೇ ಆದರಲ್ಲವೇ? ಎಲ್ಲರಲ್ಲಿ ಭಗವಂತನಿರಲು ಹೇಗೆ ಸಾಧ್ಯ? ಈಗ ನನ್ನನ್ನು ನೆನಪು ಮಾಡಿ ಎಂದು ಆತ್ಮಗಳಿಗೆ ತಂದೆಯು ತಿಳಿಸುತ್ತಾರೆ. ನಮಗೆ ಪರಮಾತ್ಮನು ಜ್ಞಾನವನ್ನು ಕೊಟ್ಟಿದ್ದಾರೆ. ಅದನ್ನು ಮತ್ತೆ ನಾವು ಸಹೋದರಿಗೆ ತಿಳಿಸುತ್ತೇವೆಂದು ಆತ್ಮ ಹೇಳುತ್ತದೆ. ತನ್ನನ್ನು ಆತ್ಮ ಎಂದು ತಿಳಿದು ತಂದೆಯ ನೆನಪು ಮಾಡಿದೆ. ಸಮಯ ನೆನಪು ಮಾಡಿದೆವು. ಆತ್ಮ ಎಂದು ತಿಳಿದು ತಂದೆಯನ್ನು ಎಷ್ಟು ಸಮಯ ನೆನಪು ಮಾಡಿದೆವು. ಈ ಚಾರ್ಟ್ ಇಡುವುದರಲ್ಲಿ ಬಹಳ ವಿಶಾಲ ಬುದ್ಧಿ ಬೇಕು. ದೇಹಿ ಅಭಿಮಾನಿಯಾಗಿ ತಂದೆಯ ನೆನಪು ಮಾಡಿದಾಗ ವಿಕರ್ಮಗಳು ನಾಶವಾಗುವುದು. ಜ್ಞಾನವು ಬಹಳ ಸಹಜವಾಗಿದೆ. ಆದರೆ ತನ್ನನ್ನು ಆತ್ಮ ಎಂದು ತಿಳಿದು ತಂದೆಯ ನೆನಪು ಮಾಡುತ್ತಾ ತಮ್ಮ ಉನ್ನತಿ ಮಾಡಿಕೊಳ್ಳಬೇಕಾಗಿದೆ. ಈ ಚಾಟನ್ನು ಕೆಲವರೇ ವಿರಳ ಇಡುತ್ತಾರೆ. ದೇಹಿ ಅಭಿಮಾನಿಯಾಗಿ ತಂದೆಯ ನೆನಪಿನಲ್ಲಿರುವುದು ಎಂದು ಯಾರಿಗೂ ದುಃಖವನ್ನು ಕೊಡುವುದಿಲ್ಲ. ತಂದೆಯು ಬರುವುದೇ ಸುಖ ಕೊಡುವುದಕ್ಕಾಗಿ. ಅಂದ ಮೇಲೆ ಮಕ್ಕಳು ಸಹ ಎಲ್ಲರಿಗೂ ಸುಖ ಕೊಡಬೇಕಾಗಿದೆ ಎಂದು ಯಾರಿಗೂ ದುಃಖ ಕೊಡಬಾರದು. ತಂದೆಯ ನೆನಪಿನಿಂದ ಎಲ್ಲಾ ಭೂತಗಳು ಓಡಿ ಹೋಗುತ್ತವೆ. ಬಹಳ ಗುಪ್ತ ಪರಿಶ್ರಮ ಇದೆ. ಒಳ್ಳೆಯದು. ಮದ್ರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತೀತ ಬಾಪ್ತಾದರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ತಂದೆಯ ಆತ್ಮಿಕ ಮಕ್ಕಳಿಗೆ ನಮಸ್ತೆ. हम रूहानी बच्चों की रूहानी बाप दादा को याद प्यार और गुड मॉर्निंग और नमस्ते नमस्ते नमस्ते. शुक्रिया बाबा शुक्रिया, ವಹ ಬಾಬಾ ವಹ. ಧಾರಣೆಗಾಗಿ ಮುಖ್ಯ ಸಾರ. 1ನೇ ಪಾಯಿಂಟ್. ಈ ಅಸುರಿ ಚೀಚಿ ಪ್ರಪಂಚದಿಂದ ತಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳಬೇಕಾಗಿದೆ. ಇದು ಹಳೆಯ ಪ್ರಪಂಚವಾಗಿದೆ. ಇದರೊಂದಿಗೆ ಯಾವುದೇ ಸಂಬಂಧವನ್ನಿಡಬಾರದು. ಇದನ್ನು ನೋಡಿದಂತಿರಬೇಕು. ಈ ಬೇದಿನ ನಾಟಕದಲ್ಲಿ ನಾವು ಪಾತ್ರಧಾರಿಗಳಾಗಿದ್ದೇವೆ. ಇದು ಕ್ಷಣ ಪ್ರತಿ ಕ್ಷಣ ಪುನರಾವರ್ತನೆ ಆಗುತ್ತಿದೆ. ಯಾವುದು ಕಳೆದು ಹೋಯಿತು ಅದು ಪುನರಾವರ್ತನೆ ಆಗುವುದು. ಇದನ್ನು ಸ್ಮೃತಿಯಲ್ಲಿಟ್ಟುಕೊಂಡು ಪ್ರತಿಯೊಂದು ಮಾತಿನಲ್ಲಿ ತಿರುಗಡೆಯಾಗಬೇಕಾಗಿದೆ. ವಿಶಾಲ ಬುದ್ಧಿಯವರಾಗಬೇಕಾಗಿದೆ. ವರದಾನ. ರಿಯಾಲಿಟಿ ಮೂಲಕ ರಾಯಲ್ಟಿಯ ಪ್ರತ್ಯಕ್ಷ ರೂಪ ತೋರಿಸುವಂತಹ ಸಾಕ್ಷಾತ್ಕಾರ ಮೂರ್ತಿಗೋ
ಈಗ ಇಂಥ ಸಮಯ ಬರುತ್ತದೆ ಯಾವಾಗ ಪ್ರತಿಯೊಂದು ಆತ್ಮ ಪ್ರತ್ಯಕ್ಷ ರೂಪದಲ್ಲಿ ತಮ್ಮ ರಿಯಾಲಿಟಿಯ ಮೂಲಕ ರಾಯಲ್ಟಿಯ ಸಾಕ್ಷಾತ್ಕಾರ ಮಾಡಿಸುತ್ತಾರೆ. ಪ್ರತ್ಯಕ್ಷತೆಯ ಸಮಯದಲ್ಲಿ ಮಾಲೆಯ ಮನೆಯ ನಂಬರ್ ಮತ್ತು ಭವಿಷ್ಯ ರಾಜ್ಯದ ಸ್ವರೂಪ ಎರಡನ್ನೂ ಪ್ರತ್ಯಕ್ಷತೆ ಮಾಡುತ್ತದೆ. ಈಗ ಏನ್ ರೇಸ್ ಮಾಡುತ್ತಾ ಮಾಡುತ್ತಾ ಸ್ವಲ್ಪ ರೇಸ್ ನಾ ಧೂಳಿನ ಪರದೆಯು ಹೊಳೆಯುತ್ತಿರುವ ವಜ್ರವನ್ನು ಮುಚ್ಚಿಬಿಡುತ್ತದೆ. ಅಂತ್ಯದಲ್ಲಿ ಈ ಪರದೆ ಸರಿದು ಹೋಗುತ್ತದೆ. ನಂತರ ಮುಚ್ಚಿರೋ ವಜ್ರ ತನ್ನ ಪ್ರತ್ಯಕ್ಷ ಸಂಪನ್ನ ಸ್ವರೂಪದಲ್ಲಿ ಬರುತ್ತದೆ. ರಾಯಲ್ ಫ್ಯಾಮಿಲಿ ಈಗಿನಿಂದ ತಮ್ಮ ರಾಯಲ್ಟಿ ತೋರಿಸುತ್ತಾರೆ, ಅರ್ಥಾತ್ ತಮ್ಮ ಭವಿಷ್ಯ ಪದವಿಯನ್ನು ಸ್ಪಷ್ಟ ಮಾಡುತ್ತಾರೆ. ಆದ್ದರಿಂದ ರಿಯಾಲಿಟಿಯ ಮೂಲಕ ರಾಯಲ್ಟಿಯ ಸಾಕ್ಷಾತ್ಕಾರ ಮಾಡಿಸಿ. ಸ್ಲೋಗನ್: ಯಾವುದೇ ವಿಧಿಯಿಂದ ವ್ಯರ್ಥವನ್ನು ಸಮಾಪ್ತಿ ಮಾಡಿ ಸಮರ್ಥತೆಯನ್ನು ಮಲೆ ತನ್ನಿ. ಅಗತ್ಯ ಸೂಚನೆ: ಏಕಾಂತ ಪ್ರಿಯರಾಗಿ ಏಕತೆ ಮತ್ತು ಏಕಾಗ್ರತೆಯನ್ನು ತಮ್ಮದಾಗಿಸಿಕೊಳ್ಳಿ. ಸ್ವಯಂ ಕಲ್ಯಾಣ ಮಾಡುವುದಕ್ಕಾಗಿ ಅಥವಾ ಸ್ವಯಂ ಪರಿವರ್ತನೆ ಮಾಡುವುದಕ್ಕಾಗಿ ವಿಶೇಷ ಏಕಾಂತವಾಸಿ ಅಂತರ್ಮುಖಿಯಾಗಿರಿ. ಜ್ಞಾನಪೂರ್ಣರಾಗಿರಿ, ಅದರ ಪವರ್ಫುಲ್ ಆಗಿರಿ. ಪ್ರತಿ ಮಾತಿನ ಅನುಭವದಲ್ಲಿ ಸ್ವಯಂ ಅನ್ನು ಸಂಪನ್ನ ಮಾಡಿಕೊಳ್ಳ್ರಿ. ಯಾರ ಮಗುವಾಗಿದ್ದೇನೆ, ಏನು ಪ್ರಾಪ್ತಿ ಇದೆ, ಈ ಮೊದಲಿನ ಪಾಠದ ಅನುಭವಿ ಮೂರ್ತಿಯಾಗಿ ಏಕತೆ ಮತ್ತು ಏಕಾಗ್ರತೆಯನ್ನು ತಮ್ಮದಾಗಿಸಿಕೊಳ್ಳಿ. ಆಗ ಸಹಜವೇ ಮಾಯಾಜೀತರಾಗಿ ಬಿಡಿರಿ. ಓಂ ಶಾಂತಿ.